ಗುಡ್ ಮಾರ್ನಿಂಗ್ ಸರ್. ಇವನ್ ಬರ್ತಡೇ ಸರ್, ಬರ್ತಡೇ. ನಿಮ್ಮವ್ರ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ವನಮಾಲಿ ಗವಿಶಾಂತಿ ಶಕ್ತಿ ಶಕ್ತಿ ಧನಂಗತಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ವಿರಕ್ಷತೋ ವನಮಾಲಿ ಗವಿಶಾಂತಿ ಶಕ್ತಿ ಶಕ್ತಿ ಧನಂಗತಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ವಿರಕ್ಷತೋ ವನಮಾಲಿ ಗವಿಶಾಂತಿ ಜಗತಿ ಜಲಂದತಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ವಿರಕ್ಷತೋ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿರ್ತಾರೆ. ಅವರ ತಂದೆ ತಾಯಿಯರು ನಮ್ಮ ಮಗು ಎಲ್ಲರಂತೆ ಇಂಗ್ಲಿಷ್ ಮಾತಾಡಬೇಕು ಅಂತ ಅವರನ್ನು 8ನೇ ತರಗತಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾರೆ. ಆ ಹುಡುಗರು ಮೊದಲನೇ ದಿನ ಕ್ಲಾಸ್ಗೆ ಬಂದಾಗ ಏನ್ ಫೇಸ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಈಗ ಕನ್ನಡ ಮೀಡಿಯಂ ಹುಡುಗರು ಬರ್ತಾ ಇದ್ದಾರೆ. You man, go and take him. Welcome to lesson sir. Physical education is the life turning point and it is important to our life. Why man? Why are you crying? Why are you crying? Sir, our Kannada medium students sir, English ಗೊತ್ತಿಲ್ಲ. ಹೌದಾ, ಕನ್ನಡ ಮೀಡಿಯಂ ಇಂದ ಬಂದಿರೋದು. Why is crying means ಏನ್ ಕಳ್ತಿದ್ಯಾ ಅಂತ. ಸರ್ ನೀವು ಹೇಳಿದ್ ನನಗೆ ಅರ್ಥವೇ ಆಗಿಲ್ಲ ಸರ್. ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಪಾಠ ಮಾಡುವಾಗ ಎತ್ ಕೇಳು. ಈಗ ಅದೆಲ್ಲ ಬಿಡ್ರಪ್ಪ, ನಮ್ ಶಾಲೆಯಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಐತೆ. ಯಾರೆಲ್ಲ ಭಾಗವಹಿಸ್ತೀರಾ ಕೈ ಎತ್ತಿರಿ. ಓಟ ಸ್ಪರ್ಧೆ ಯಾರ್ಯಾರೈತೆ ಭಾಗವಹಿಸ. ಬನ್ನಿ ಮತ್ತೆ ಗ್ರೌಂಡ್ ಹೋಗೋಣ. ನಿಂಬರೋ ಅಲ್ಲಿವರ್ ಮಾತ್ ಅಲ್ಲೇನೈತೆ, ಅಲ್ಲೇನ್ ಯಾರು ಫಸ್ಟ್ ದಾಟ್ತಾರೋ ಅವರು ಫಸ್ಟು. ರೆಡಿ ಸ್ಟಡಿ ಗೋ. ಸರ್ ಇಂಗ್ಲಿಷ್ ಅದೇನೇ ಹೇಳಿದ್ರು ಸರ್, 1 2 ಅಂತ. ಅದು ನಮ್ಗೆ ಅರ್ಥ ಆಗಿಲ್ಲ ಸರ್. ನೀವು ಕನ್ನಡ ಮೀಡಿಯಂ ಅಲ್ವಾ, ಬರ್ರಿ ಬರ್ರಿ ಅಲ್ಲ. ರೆಡಿ ಅಂದ್ರೆ ರೆಡಿ ಆಗಿದ್ದೀರಾ ಅಂತ, ಸ್ಟಡಿ ಅಂದ್ರೆ ಓಡೋದಕ್ಕೆ ರೆಡಿನಾ ಅಂತ. 1 ಅಂದ್ರೆ 1, 2 ಅಂದ್ರೆ 2, 3 ಅಂದ್ರೆ 3, ಗೋ ಅಂದ್ರೆ ಓಡು. ರೆಡಿ ಸ್ಟಡಿ